ಹಲೋ, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಏನಂದ್ರೆ ಪನ್ನೀರ್ದು ಖೀರ್ ಮಾಡೋದು ಹೆಂಗೆ ಅಂತ ನಾನು ತೋರಿಸ್ಕೊಡ್ತೀನಿ. ಮೊನ್ನೆ ನಾನು ವ್ಲಾಗ್ ಹಾಕಿದ್ದೆ ಪನ್ನೀರ್ ಹೆಂಗೆ ಮಾಡೋದು ಅಂತ. ಅಂದರೆ ಫಸ್ಟ್ ನಾನು ಕೆನೆ ಯೂಸ್ ಮಾಡಿ ಬಟ್ರ್ ಮಾಡಿಕೊಂಡು ಉಳಿದಿದ್ದ ಹಾಲಿನಾಗಿಂದ ನಾನು ಪನ್ನೀರ್ ಹೆಂಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೆ. ಅದೇ ಪನ್ನೀರ್ನ ನಾನಿಲ್ಲಿ ಯೂಸ್ ಮಾಡಿ ನಿಮ್ಗೆ ಖೀರ್ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನೀವು ಹೊರಗೆ ತಂದಿರೋ ಪನ್ನೀರಿಂದನೂ ಮಾಡ್ಕೋಬೋದು, ಅಥವಾ ನೀವು ಮನೇಲಿ ಮಾಡ್ಕೊಂಡು ಪನ್ನೀರಿಂದನೂ ಮಾಡ್ಬೋದು, ಏನಿದಿಲ್ಲ. ಬಟ್ ನೀವು ಫ್ರಿಜ್ ಒಳಗೆ ಸ್ಟೋರ್ ಮಾಡಿರ್ತಾರಲ್ಲ, ಅದನ್ನು 1 ತಾಸು ಮುಂಚೆನೇ, ಅಂದರೆ ನಾರ್ಮಲ್ ಟೆಂಪ್ರೇಚರ್ ಬರೋವರೆಗೂ ಅದನ್ನು ಮಾಡೋಕ್ಕೆ ಹೋಗ್ಬೇಡ್ರಿ, ತೆಗೆದಿಡ್ರಿ. ಇಲ್ಲಿ ನಾನು ಒಂದು ಬಾಣಲಿ ಒಳಗೆ 2 ಸ್ಪೂನ್ ತುಪ್ಪ ಹಾಕ್ಕೊಂಡೀನಿ. ನಿಮಗೆ ಬೇಕಾಗೋ ಡ್ರೈ ಫ್ರೂಟ್ಸ್ನ ಇಲ್ಲಿ ಯೂಸ್ ಮಾಡ್ಕೋಬೋದು. ಪ್ಲೀಸ್ ದ್ರಾಕ್ಷಿ ಹಾಕಕ್ಕೆ ಹೋಗ್ಬೇಡ್ರಿ. ದ್ರಾಕ್ಷಿ ಹಾಕಿದ್ರೆ ಅದು ಹಾಲು ಒಡೆಯೋ ಚಾನ್ಸಸ್ ಇರುತ್ತೆ. ಇದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು, ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ತನಕ. ಅದಾದಮೇಲೆ ಒಂದು ಬೌಲ್ ಒಳಗೆ ತೆಗೆದಿಟ್ಕೊರಿ. ನೀವು ಎಷ್ಟು ಜನಕ್ಕೆ ಸರ್ವ್ ಮಾಡ್ತೀರಿ ಅದ್ರ ಪ್ರಕಾರ ನೋಡಿ ಹಾಲು ತೊಗೋಬೇಕಾಗತ್ತೆ. ಇಲ್ಲಿ ನಾನು ಒಂದು 2 to 3 ಬೌಲ್ಸ್ ಆಗುತ್ತೆ ಅಷ್ಟು. ಫ್ರೈ ಆಗಿರೋ ಡ್ರೈ ಫ್ರೂಟ್ಸ್ ತೆಗೆದಿಟ್ಕೊರಿ ಒಂದು ಬೌಲ್ ಒಳಗೆ. ಅದೇ ಪ್ಯಾನ್ ಒಳಗೆ ನಾನು ಏನು ತುಪ್ಪ ಹಾಕಿದ್ನಲ್ಲ ಅದ್ರಾಗ ನಾನು ಹಾಲು ಹಾಕ್ಕೊಳತ್ತೀನಿ. ನೀವು ಆಗಲೇ ಹೇಳ್ದಂಗೆ ನೀವು ಕ್ವಾಂಟಿಟಿ ಪ್ರಕಾರ ನೋಡಿ ನಿಮ್ದು ಹಾಕ್ಕೊರಿ, ನೀವು ಹಾಲು ಎಷ್ಟು ಬೇಕಷ್ಟು. ಅದು ಒಂದು ಸ್ವಲ್ಪ ಬಾಯ್ಲ್ ಆಗಲಿ. ಬಾಯ್ಲ್ ಅಂದರೆ ಒಂದು ಕುದಿ ಬಂದರೆ ಸಾಕಾಗತ್ತೆ. ಅದನ್ನು ನೀವು ಆಲ್ಮೋಸ್ಟ್ ಹಿಂಗೆ ಕೈಯಾಡಿಸ್ಕೊತಾನೆ ಇರಬೇಕು, ಇಲ್ಲಾಂದ್ರೆ ಅದಕ್ಕೆ ಕೆಳಗೆ ಹಿಂಗೆ ಅಂಟ್ಕೊಳ್ಳುತ್ತಾ. ಅದು ಏನು ತುಪ್ಪ ಹಾಕಿರ್ತೀವಲ್ಲ ಆ ಬಾಣಲಿಗೆ ಅಂಟ್ಕೋಬೋದು. ಅದಕ್ಕೆ ನೀವು ಕೈಯಾಡಿಸ್ಕೊತಿರ್ರಿ. ನೋಡಿರಿ, ಒಂದು ಬಾಯ್ಲ್ ಬಂದೈತಿ. ಅವಾಗ ನಾ ಇಲ್ಲೇ ಪನ್ನೀರ್ ಹಾಕ್ಕೊಳತ್ತೀನಿ. ನಾನು ಒಂದು ಸ್ವಲ್ಪ ಹಾಕ್ಕೊಂಡಿನಿ, ಹಾಫ್ ಬೌಲ್ ಅಂತ ಹೇಳ್ಬೋದು ಅಷ್ಟೇ. ಅದೇನು ನನ್ನ ಕ್ವಾಂಟಿಟಿ ಇತ್ತಲ್ಲ ಅದರದ್ದು ಹಾಫ್ ಬೌಲ್. ನೋಡಿರಿ, ಈಗ ನೀವು ಪೂರ್ತಿ ಸ್ಲಿಮ್ನಾಗ ಇಡಬೇಕು. ಅದನ್ನು ಜೋರು ಮಾಡಿದ್ರೆ ಹಾಲು ಪನ್ನೀರ್ ಜೊತೆ ಕೂಡಿ ಒಡೆಯೋ ಚಾನ್ಸಸ್ ಇರ್ತೈತಿ. ಹಾಲು ಪೂರ್ತಿ ಪನ್ನೀರ್ ಆಗಿಬಿಡ್ತೈತಿ, ಮತ್ತು ವಾಪಸ್ದು ಖೀರ್ ಆಗಂಗಿಲ್ಲ. ಅದಕ್ಕೆ ಸ್ಲಿಮ್ನಾಗ ಇಟ್ಕೊಂಡು ಸ್ಲೋ ಆಗಿ ಅದನ್ನು ತಿರುಗಿಸ್ಕೊತಿರ್ಬೇಕು. ಆಮೇಲೆ ನಾ ಇಲ್ಲಿ ಸಕ್ಕರೆನೂ ಹಾಕ್ಕೊಂಡೆ. ನಿಮಗೆ ಕ್ವಾಂಟಿಟಿ ಪ್ರಕಾರ ನೋಡಿ ನೀವು ಸಕ್ಕರೆ ಹಾಕ್ಕೋಬೋದು. ಅಂದರೆ ನೀವು ಎಷ್ಟು ಹಾಲು ತೊಗೊಂಡಿರಿ, ಪನ್ನೀರ್ ತೊಗೊಂಡ್ರಿ, ಅದ್ರ ಮೇಲೆ ನೀವು ಸಕ್ಕರೆನೂ ಹಾಕ್ಕೋಬೋದು. ಇಲ್ಲ ಅಂದ್ರೆ ನಿಮಗೆ ಕಂಡೆನ್ಸ್ ಮಿಲ್ಕ್ ಹಾಕ್ಕೋಬೋದು. ಬಟ್ ಅದು ಎಲ್ಲ ಆರಿದ ಮೇಲೆ ಹಾಕ್ಕೋಬೇಕಾಗತ್ತೆ. ಈಗ ಬಿಸಿ ಇದ್ದಾಗ ಹಾಕ್ಕೋಬೇಡ್ರಿ. ಅಷ್ಟು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಆರಿದ ಮೇಲೆ ಕಂಡೆನ್ಸ್ ಮಿಲ್ಕ್ ಯೂಸ್ ಮಾಡ್ಕೋಬೋದು. ಇದಿಷ್ಟು ಆಗಿಂದ ನೋಡಿರಿ, ಅದು ಪನ್ನೀರ್ ಹಳಕ್ಕೆ ಬರುತ್ತೆ. ಈ ರೀತಿ ಅದು ಫುಲ್ ಅದ್ರ ಜೊತೆ ಹಾಲು ಜೊತೆ ಸೇರಿ ಸಾಫ್ಟಾಗಿ ಬಾಯ್ಲ್ ಆಗಿರುತ್ತೆ. ಆಮೇಲೆ ನೀವು ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊರಿ. ಡ್ರೈ ಫ್ರೂಟ್ಸ್ ಹಾಕ್ಕೊಂಡ್ಮೇಲೆ ಭಾಳ ತನಕ ಏನು ನೀವು ಆನ್ ಇಡೋದು ಬೇಡ, ಅಂದ್ರೆ ಮಿಕ್ಸ್ ಜಾಸ್ತಿ ಮಾಡ್ಕೊಳ್ಳೋದು ಬೇಡ, ಯಾಕಂದ್ರೆ ಡ್ರೈ ಫ್ರೂಟ್ಸ್ ಮೆತ್ತಗೆ ಆಗ್ಬಿಡ್ತಾವೆ. ನೋಡಿರಿ, ನಮ್ಮದು ಪನ್ನೀರ್ ಖೀರ್ ರೆಡಿನೇ ಆಗಿಬಿಡುತ್ತೆ. ನಾವು ಜಸ್ಟ್ 5 ಮಿನಿಟ್ಸ್ದಾಗ ಮಾಡ್ಕೊಳ್ಳುವಂಥ ರೆಸಿಪಿ, ವೆರಿ ಕ್ವಿಕ್ಕಾಗಿ ಮಾಡ್ಕೋಬೋದು. ಪನ್ನೀರ್ ಇರೋದ್ರಿಂದ ಹೆಲ್ದಿ ಅಂತ ಹೇಳ್ಬೋದು. ಮಕ್ಕಳಿಗೆಲ್ಲ ಕೊಡೋಕೆ ಭಾಳ ಅಂದ್ರೆ ಭಾಳ ಸೇರುತ್ತೆ, ಅವ್ರಿಗೆ ಇಷ್ಟಪಟ್ಟು ತಿಂತಾರೆ. ನೀವು ಒಮ್ಮೆ ಟ್ರೈ ಮಾಡಿರಿ ನಿಮ್ಮ ಮನ್ಯಾಗ. ಟ್ರೈ ಮಾಡಿದ್ಮೇಲೆ ನನಗೆ ಕಮೆಂಟ್ ಮಾಡಿ ಹೇಳ್ರಿ, ನಾವು ಟ್ರೈ ಮಾಡಿದ್ವಿ ಹೆಂಗೆ ಬಂತಂತ ರೆಸಿಪಿ ನನಗೂ ಶೇರ್ ಮಾಡ್ಕೊರಿ ನನ್ನ ಜೊತೆ. ಹೋಪ್ ನಿಮಗೆ ಈ ವಿಡಿಯೋ ಲೈಕ್ ಆಯ್ತು ಅನ್ಕೋತೀನಿ. ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.